ಕಾರ್ಕಳ ಸರ್ವಧರ್ಮ ಏಕತೆಯ ಸಾರುವ ತಾಣ ಭಕ್ತಿ ಸಂಭ್ರಮವನ್ನು ಸಾರುವ ಅತ್ತೂರಿನ ಸ್ವಂತ ಲಾರೆನ್ಸ್ ಬಸಿಲಕದ ವಾರ್ಷಿಕ ಮಹೋತ್ಸವ ಜನವರಿ 26 ರಿಂದ 30ರ ತನಕ ಜರಗಲಿದ್ದು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಇಂದು ಬೆಳಿಗ್ಗೆ ಸಂತ ಲಾರೆನ್ಸರ ಪರಮ ಪ್ರಸಾದವನ್ನು ಭವ್ಯ ಮೆರವಣಿಗೆಯೊಂದಿಗೆ ಸಂತ ಬೆಸಲಿಕಾ ಚರ್ಚಿಗೆ ತರಲಾಯಿತು. ನಂತರ ಉಡುಪಿ ಜಿಲ್ಲಾ ಧರ್ಮ ಅಧ್ಯಕ್ಷರಾದ ಪರಮಪೂಜ್ಯ ಡಾ. ಜರಾಲ್ಡ್ ಐಸಾಕ್ ಲೋಬೋ ಧರ್ಮ ಧ್ವಜಾರೋಹಣ ಮಾಡಿ ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಕಳ ಅತ್ತೂರು ಬೆಸಲಿಕದ ಧರ್ಮಗುರುಗಳಾದ 1ನೇ ಅಲ್ಬನ್ ಡಿಸೋಜ, ಆಧ್ಯಾತ್ಮಿಕ ಗುರುಗಳಾದ ರೋಮನ್ ಮಸ್ಕರೇನಸ್, ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ ಹಾಗೂ ಕಾರ್ಯದರ್ಶಿ ರೊನಾಲ್ಡ್ ನೋರನ್ನ ಉಪಸ್ಥಿತರಿದ್ದರು. ಅತ್ತೂರು ಸಂತ ಲಾರೆನ್ಸ್ ಬೆಸಲಿಕದ ವಾರ್ಷಿಕ ಹಬ್ಬ ನಾಡಿನೆಲ್ಲೆಡೆ ಜನಪ್ರಿಯ. ಕಾರ್ಕಳದ ಸಾಂತ್ ಮಾರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅತ್ತೂರು ಜಾತ್ರೆ ಸರ್ವಧರ್ಮೀಯರು ಪ್ರತಿ ವರ್ಷ ಹಗಲು ಮತ್ತು ರಾತ್ರಿ ಎನ್ನದೇ ಜನರು ನಾನಾ ಭಾಗಗಳಿಂದ ಭಾಗವಹಿಸುತ್ತಾರೆ. ಇದೊಂದು ನಿಜ ಅರ್ಥದ ಜಾತ್ರೆಯಾಗಿದ್ದು ಬಟ್ಟೆ, ಆಹಾರ, ಆಟಿಕೆ ಉತ್ಪನ್ನಗಳು ನಾನಾ ಬಗೆಯ ನೂರಾರು ಮಳಿಗೆಗಳು ಇಲ್ಲಿ ಕಾಣಸಿಗುವುದು. ಇಟಲಿ ಬಿಟ್ಟರೆ ಅತ್ತೂರಿನಲ್ಲಿ ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲಾರೆನ್ಚರ ಅತಿ ದೊಡ್ಡ ಮೂರ್ತಿಯನ್ನು ಬಸಿಲಕದ ಬಲಬದಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಶಿಲೆಯಿಂದ ಕೆತ್ತಿರುವ ಸ್ವಂತ ಲಾರೆಸರ ಪ್ರತಿಮೆ ಇಟಲಿಯ ರೋಮ್ ಪ್ರಾಂತದಲ್ಲಿ ಹಾಗೂ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕದಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಕಾಣಸಿಗಲಿಕ್ಕೆ ಇಲ್ಲ. ವರದಿ ಅರುಣ್ ಭಟ್, ಕಾರ್ಕಳ. ಇದರ ಪ್ರಾರಂಭದ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಈ ವರ್ಷದ ಧ್ಯೇಯ ವಾಕ್ಯ ಭರವಸೆಯು ನಮ್ಮನ್ನು ನಿರಾಶೆ ಮಾಡುವುದಿಲ್ಲ. ಸಾಧಾರಣ 300 ವರ್ಷದ ಇತಿಹಾಸ ಇರುವಂತ ನಮ್ಮ ಉಡುಪಿ ಧರ್ಮ ಕೇಂದ್ರದ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜರಾಲ್ಡ್ ಐಸಾಕ್ ಲೋಬೋರವರ ಮಾರ್ಗದರ್ಶನದಲ್ಲಿ ಅತ್ತೂರು ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೀಯ ಫಾದರ್ ಆಲ್ಬನ್ ಡಿಸೋಜ ಇವರ ಮುತುವರ್ಜಿಯಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವು ನಡೆಯುತ್ತದೆ. ಸಾಧಾರಣ 300 ವರ್ಷದ ಇತಿಹಾಸ ಇರುವಂತಹ ಈ ಪುಣ್ಯಕ್ಷೇತ್ರವನ್ನು ನಮ್ಮ ಜಗದ್ಗುರು ಪೋಪ್ರವರು 2016ರಲ್ಲಿ ಈ ಸ್ಥಳದ ಮಹಿಳೆ ಮತ್ತು ಕಾರ್ಮಿಕೆಯನ್ನು ನೋಡಿ ಬೆಸಿಲಿಕಾ ಎಂದು ಉನ್ನತೀಕರಿಸಿದ್ದಾರೆ. 10ನೇ ವರ್ಷದ ಬೆಸಿಲಿಕಾದ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. 2016 ಆಗಸ್ಟ್ 1ರಂದು ಇಲ್ಲಿ 4 ಕಾರ್ಡಿನಲ್ಗಳು 25 ಜನರು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿ ದೇವರಲ್ಲಿ ಬೇಡಿಕೊಂಡು ಸಿಗುವಂಥದ್ದು ನಮಗೆಲ್ಲರಿಗೂ ತಿಳಿದಂತಹ ವಿಷಯ. ಭಾರತ ದೇಶದ 22ನೇ ಬೆಸಿಲಿಕಾ ಇದು. ಕರ್ನಾಟಕ ರಾಜ್ಯದ 2ನೇ ಬೆಸಿಲಿಕಾ ಇದಾಗಿರುತ್ತದೆ. ಇಂದು ನಾವು 2025ರ ವಾರ್ಷಿಕ ಮಹೋತ್ಸವದ ಉದ್ಘಾಟನೆಯ ಸಮಾರಂಭದಲ್ಲಿ ಬೆಸಿಲಿಕಾದ ಬಾವುಟವನ್ನು ಅವರನ್ನು ಮಾಡಿ ಈ ಒಂದು ಬೆಸಿಲಿಕಾದ ಬಾವುಟವನ್ನು ಅನಾವರಣ ಮಾಡಲಿಕ್ಕಿದ್ದಾರೆ ನಮ್ಮ ಧರ್ಮಗುರುಗಳಾದ ಡಾಕ್ಟರ್ ಅತಿ ವಂದನೀಯ ಡಾಕ್ಟರ್ ಜರಾಲ್ಡ್ ಐಸಾಕ್ ಲೋಬೋ ಇವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡುತ್ತೇನೆ. अगोदर मानान गौरवान प्रवर्तल्यां देखून याद आहे आम्हा मनीस
ಒಂದು ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ನೀಡಿದ ಮುಖ್ಯ ಬಿಷಪ್ ಅವರಿಗೆ ಬೇಸಿಕದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಹೋದರ ಸಹೋದರಿಯರೇ, ಸಂತ ಲೋರೆನ್ಸರ ವಾರ್ಷಿಕ ಮಹೋತ್ಸವ 2025 ಇವತ್ತಿನ ದಿನ ಆದಿತ್ಯವಾರ ದಿವಸ 26 ತಾರೀಕು ಅತಿ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ನಮ್ಮ ಸಂತ ಲೋರೆನ್ಸರ ಪವಾಡ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ನಾವು ಇಡಲಾಯಿತು. 7:30 ಗಂಟೆಗೆ ಬಲಿಪೂಜೆಗೆ ಆರಂಭಗೊಂಡು ಈ 7:30 ಪೂಜೆಯಲ್ಲಿ ನಮ್ಮ ಸಂತ ಲೋರೆನ್ಸರ ಚರ್ಚಿನ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ ಭಾತೃತ್ವದ ಸಂಡೆ ಅಂದರೆ ಪರಮ ಪ್ರಸಾದದ ಏಕತೆಯ ಸಂಡೆಯನ್ನು ನಾವು ಆಚರಿಸಿದೆವು. ಯೇಸು ಕ್ರಿಸ್ತರ ಆ ಪರಮ ಪ್ರಸಾದದಲ್ಲಿರುವಂತಹ ಯೇಸು ಕ್ರಿಸ್ತರ ಆ ಸಂಸ್ಕಾರದಲ್ಲಿ ನಾವು ಏನನ್ನು ನಂಬುತ್ತೇವೆಯೋ ಆ ಪರಮ ಪ್ರಸಾದವನ್ನ ಪರಮ ಪ್ರಸಾದದಲ್ಲಿರುವ ಯೇಸುವನ್ನ ದಿವ್ಯ ಮೆರವಣಿಗೆಯಲ್ಲಿ ಕೊಂಡೋಗಿ ಪುನಃ ವಾಪಸ್ ಬಂದು ಸಮರ್ಪಣೆಯ ಪ್ರಾರ್ಥನೆಯನ್ನು ನಡೆಯಲಾಯಿತು. 10:15ಕ್ಕೆ ಸರಿಯಾಗಿ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಡಾಕ್ಟರ್ ಜೆರಲ್ಡ್ ಐಸಕ್ ಲೋಬೋ ಇವರು ಮಾನಸ್ತಂಭದಲ್ಲಿ ನಮ್ಮ ಸಂತ ಲೋರೆನ್ಸರ ಬಸಿಲಿಕದ ಬಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆಯನ್ನು ನೀಡಿದರು. 10:30 ಗಂಟೆಯ ಬಲಿಪೂಜೆಯಲ್ಲಿ ಸುಮಾರು 6,000ಕ್ಕಿಂತ ಜನರು ಇದ್ದರು. ಇವತ್ತಿನ ಅಂದಿನ ಆ ಗಳಿಗೆಯಿಂದ ರಾತ್ರಿ 8 ಗಂಟೆಯ ಕಡೆಯ ಪೂಜೆ ಇತ್ತು. 1.5 ತಾಸಿನ ಆ ಪೂಜೆಯ ಪ್ರತಿ 1.5 ತಾಸಿನಲ್ಲಿ ಪೂಜೆಗಳು ಒಟ್ಟು 8 ಬಲಿಪೂಜೆಗಳು ಇವತ್ತು ನಡೆದವು. 1000ಕ್ಕಿಂತ ಮಿಗಿಲಾಗಿ ಲಕ್ಷ ಜನರು ಇವತ್ತು ಬಂದು ಕಿಕ್ಕಿರದ ಜನಸಂದಣಿ, ಭಕ್ತ ಸಮೂಹ, ಜನಸಾಗರ ಇವತ್ತೇ ತುಂಬಿಕೊಂಡಿತ್ತು. ನಾವು ಎನಿಸಿದಕ್ಕಿಂತ ನಿರೀಕ್ಷೆಕ್ಕಿಂತ ಹೆಚ್ಚಿನ ಜನರು ಇವತ್ತು ಹಾಜರಾಗಿದ್ದು ಇದುವೇ ಪವಾಡ, ಇದುವೇ ಕಾರ್ಣಿಕ, ಇದುವೇ ದೇವರು ತೋರಿಸಿದಂತಹ ಅದ್ಭುತ ಅಂತ ನೋಡಿದ್ರೆ ಇವತ್ತಿನ ಆ ಜನ ನೋಡಿದರೆ ಖಂಡಿತವಾಗಿಯೂ ಜನರು ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಭರವಸೆನಿಟ್ಟುಕೊಂಡು ದೇವರು ಈ ಜಾಗದಲ್ಲಿ ಜನರನ್ನ ಕಳಿಸಿದರೆ ಆ ಸಂತ ಲೋರೆನ್ಸರ ಭಿನ್ನಹದ ಮೂಲಕ ಅದ್ಭುತಗಳು ನಡೆಯುತ್ತವೆ ಎಂಬುದಕ್ಕಾಗಿ ಇವತ್ತಿನ ಒಂದು ದಿನದ ಪ್ರಾರ್ಥನೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ನಾಳೆಯ ದಿವಸ ಸೋಮವಾರ ದಿವಸ 3 ಬಲಿಪೂಜೆಗಳು ನಡೆಯುವುದು. 10 ಗಂಟೆಗೆ ಸರಿಯಾಗಿ, 3 ಗಂಟೆಗೆ ಸರಿಯಾಗಿ ಮತ್ತು 6 ಗಂಟೆಗೆ ಸರಿಯಾಗಿ ಬಲಿಪೂಜೆಗಳು ನಡೆಯುವುದು. ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ವ್ಯಾಧಿಸ್ಥರಿಗೆ, ಅಸ್ವಸ್ಥತೆಯುಳ್ಳವರಿಗೆ ವಿಶೇಷವಾಗಿ ಪ್ರಾರ್ಥನೆ ನಡೆಸಿಕೊಳ್ಳಲಾಗುವುದು. ನಾಳೆ 6 ಗಂಟೆಯ ಪೂಜೆ ನಂತರ 8 ಗಂಟೆಗೆ ಸರಿಯಾಗಿ ಯಕ್ಷಗಾನ ಬಯಲಾಟ ನಡೆಯಲ್ಪಡುವುದು. ಅತಿಥಿ ಕಲಾವಿದರ ಕೂಡಿಕೆಯಿಂದ ಈ ಯಕ್ಷಗಾನ ಬಯಲಾಟ ನಡೆಯುವುದು. ಮಂಗಳವಾರ ಮತ್ತು ಬುಧವಾರ ಸರಿಯಾಗಿ 8 ಗಂಟೆಗೆ ಬೆಳಗಿನ ಪೂಜೆ ಹಾಗೂ ರಾತ್ರಿಯ ಕಡೆಯ ಪೂಜೆ 10 ಗಂಟೆಗೆ ನಡೆಯುವುದು. ಒಟ್ಟಿಗೆ 9 ಬಲಿಪೂಜೆಗಳು ಮಂಗಳವಾರ ಮತ್ತು ಬುಧವಾರ ನಡೆಯಲ್ಪಡುವುದು. ಗುರುವಾರ ಹಬ್ಬದ ಕಡೆಯ ದಿನ ಬೆಳಗಿನ ಪೂಜೆ 8 ಗಂಟೆಗೆ ಹಾಗೂ ರಾತ್ರಿಯ ಪೂಜೆ 8:30 ಗಂಟೆಗೆ ಸರಿಯಾಗಿ ನಡೆಯಲ್ಪಡುವುದು. ತದನಂತರ ಸುಮಾರು 11 ಗಂಟೆ ರಾತ್ರಿಗೆ ನಮ್ಮ ಸಂತ ಲೋರೆನ್ಸರ ಪವಾಡ ಮೂರ್ತಿ ಮತ್ತು ಆ ಅವಶೇಷವನ್ನ ಪುನಃ ಮೆರವಣಿಗೆಯಲ್ಲಿ ಅದೇ ಸ್ಥಳದಲ್ಲಿ ನಾವು ಜಾಗದಲ್ಲಿ ತಂದು ಇಟ್ಟುತ್ತಾ ಈ ಒಂದು ಹಬ್ಬದ ಮೆರುಗನ್ನು ಹೆಚ್ಚಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಭರವಸೆಯ ಜಾಗದಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೆ ದೇವರು ಹರಸಲೆಂದು ಆಶಿಸುತ್ತೇನೆ. ತಮಗೆಲ್ಲರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೇನ್.